ಸ್ಟೂಡೆಂಟ್ಸ್ಗೆ ಕೆಲವು ಅಪ್ಡೇಟ್ಸ್ಗಳಿದೆ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಜೊತೆಗೆ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ಸಾಕಷ್ಟು ಜನ ಒಂದು ಕಾಮನ್ಗೆ ಒಂದು ಕಮೆಂಟ್ ಆಗ್ತಾ ಇರಾ, ಅದ್ರ ಬಗ್ಗೆನೂ ಕೂಡ ಆನ್ಸರ್ನ ಮಾಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಏನು ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ಬರೋದಾದರೆ, ಇವತ್ತು ನಿಮಗೆ ರಿಜಿಸ್ಟ್ರೇಷನ್ ಲಿಂಕ್ ಇನ್ನೂ ಆ್ಯಕ್ಟಿವೇಟ್ ಆಗಿಲ್ಲ. ಫ್ರೆಶ್ ಆಗಿ ನೀವು ಯಾರು ನೀಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ವೆಯ್ಟ್ ಮಾಡ್ತೀರಾ, ನಿಮಗೆ ನೀವೊಂದು ನೀಟ್ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು 7ನೇ ತಾರೀಕಿಂದ 9ನೇ ತಾರೀಕುವರೆಗೂ ಕೂಡ ಮಾಡ್ಕೋಬೋದಾಗಿರುತ್ತೆ. ಈ ಒಂದು ರಿಜಿಸ್ಟ್ರೇಷನ್ ಬಂದ್ಬಿಟ್ಟು MBBS, BDS ಮತ್ತು ಆಯುಷ್ ಕೋರ್ಸ್ಗಳಿಗೆ ಆಗಿರುತ್ತೆ, ಸರಿನಾ. ಮತ್ತು ನಾನ್ ಕರ್ನಾಟಕ ಸ್ಟೂಡೆಂಟ್ಸು ಕೂಡ ಇವಾಗಲೇ ನೀವು ರಿಜಿಸ್ಟರ್ನ ಮಾಡ್ಕೋಬೇಕಾಗುತ್ತೆ. ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಯಾವುದೇ ಥರದ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರೋದಿಲ್ಲ, ಸರಿನಾ. ಮತ್ತು ಈ ವರ್ಷವೂ ಕೂಡ ಮಾಪಪ್ ರೌಂಡ್ ಆನ್ಲೈನ್ಲೇ ನಡೆಸ್ತೀವಿ ಅಂತ ಕೀಯವ್ರು ಹೇಳಿದರೆ, ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ಅನ್ನೋದು ಮ್ಯಾಂಡೇಟರಿ ಆಗಿರುತ್ತೆ. ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, CET ಅಪ್ಲಿಕೇಶನ್ ಹಾಕಬೇಕಾದ್ರೆ ಅವರು ನೀವು ನೀಟ್ ರೋಲ್ ನಂಬರ್ನ ಎಂಟರ್ ಮಾಡಿದ್ದೀರಾ ಅಂದರೆ ನಿಮ್ಮದು ರಿಜಿಸ್ಟ್ರೇಷನ್ ಆಗಿರುತ್ತೆ ಅಷ್ಟೇ, ಸರಿನಾ. ಇವಾಗ ನೆಕ್ಸ್ಟ್ ಒಂದು ಅಪ್ಡೇಟ್ ಬಗ್ಗೆ ಬರೋದಾದರೆ, ಇಲ್ಲಿ ಒಂದು ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ. ಇಲ್ಲಿ ಯಾರು ಕ್ಲಾಸ್ BCDIJK LMNOಗೆ ಬಿಲಾಂಗ್ ಆಗಿರ್ತೀರಾ, ಯಾರು ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡಿರಲ್ಲ, ಈ ಒಂದು ಕ್ಲಾಸ್ಗೆ ಬಿಲಾಂಗ್ ಆಗಿರೋರು CET ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡಿಬೇಕಾದ್ರೆ ನೀವು ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಟೆಂಡ್ ಮಾಡ್ಬೋದಾಗಿರುತ್ತೆ 7ನೇ ತಾರೀಕಿಂದ 9ನೇ ತಾರೀಕುವರೆಗೆ. ನಿಮ್ಗಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬಂದಿದೆ ಅಂದರೆ ನೀವು ಯಾರು ಕೂಡ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಮಾಡೋ ಅಗತ್ಯ ಇರಲ್ಲ, ಸರಿನಾ. ಕ್ಲಾಸ್ ಎ ವಿದ್ಯಾರ್ಥಿಗಳು ಯಾರಂದರೆ ಮಿನಿಮಮ್ 7 ಇಯರ್ಸ್ ಕರ್ನಾಟಕದಲ್ಲಿ ಓದಿರಬೇಕು, 10th ಅಥವಾ 2nd PUC ಕರ್ನಾಟಕದಲ್ಲಿ ಪಾಸ್ ಆಗಿದ್ರೆ ನೀವು ಕ್ಲಾಸ್ ಎಗೆ ಬಿಲಾಂಗ್ ಆಗಿರ್ತೀರ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಕೂಡ ಆನ್ಲೈನ್ ಆಗಿರುತ್ತೆ, ಸರಿನಾ. ನೆಕ್ಸ್ಟ್ ಒಂದು ಅಪ್ಡೇಟ್ ಹೋಗೋಕ್ಕಿಂತ ಮುಂಚೆ ನೀವು ಕಾಮನಿಗೆ ಒಂದು ಡೌಟ್ನ ಕೇಳ್ತೀರಾ. ಏನಂದರೆ, ಇವಾಗ ನೀಟ್ ಅಪ್ಲಿಕೇಶನ್ ನೀವೆಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊಂಡ್ರಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಕೆಲವ್ರಿಗೆ ಏನಾಗಿದೆ ಅಂದರೆ, ಅಲ್ಲಿ ಒಂದು ಸ್ಟಡಿ ಡೀಟೇಲ್ಸಲ್ಲಿ ಸ್ಕೂಲ್ ನೇಮ್ ಕರೆಕ್ಟ್ ಆಗಿದೆ, ಆದರೆ ಡಿಸ್ಟಿಕ್ ಬಂದ್ಬಿಟ್ಟು ಬೆಂಗಳೂರು ಅಂತ ತೋರಿಸಿದೆ. ಇಲ್ಲಿ ಏನಾಗಿದೆ ಅಂದರೆ, ಇದು ಕಾಮನ್ ಎರರ್ ಆಗಿರೋದ್ರಿಂದ KA ಕಡೆಯಿಂದನೇ ಎರರ್ ಕಾಸ್ ಆಗಿರೋದು. ಅವರು ಕ್ಲಿಯರ್ ಮಾಡಬೇಕು ಈ ಒಂದು ಎರರ್ನ. ಇದು ಸಾಕಷ್ಟು ಜನಕ್ಕೆ ಆಗ್ತಿದೆ. ನಿಮಗೆ ಫಾಸ್ಟಾಗಿ ರಿಪ್ಲೈ ಬೇಕಂದರೆ ನೀವೆಲ್ಲರೂ ಕೂಡ ಏನು ಮಾಡಬೇಕಾಗುತ್ತೆ ಅಂದರೆ, ಈ ಒಂದು ಮೇಲ್ ಅಡ್ರೆಸ್ ಏನಿದೆಯಲ್ಲ KA ಅವ್ರದ್ದು, ಈ ಒಂದು ಮೇಲ್ ಅಡ್ರೆಸ್ಸಲ್ಲಿ ಸಬ್ಜೆಕ್ಟ್ನ ಇಲ್ಲಿ ಡಿಸ್ಟಿಕ್ ರಾಂಗಾಗಿ ತೋರಿಸಿದೆ CET ಅಪ್ಲಿಕೇಶನ್ ಅಂತ ಹಾಕಿ, ನಂತರ ನಿಮ್ಮ ಪ್ರಾಬ್ಲಮ್ಸ್ನ ಡಿಸ್ಕ್ರೈಬ್ ಮಾಡಿ. ನೀವು ಜಾಸ್ತಿ ಜನ ಮೇಲ್ ಮಾಡ್ತು ಅಂದರೆ ಇಲ್ಲಿ ಕೀಯವ್ರು ಏನು ಮಾಡ್ತಾರೆ ಅಂದರೆ, ಇಲ್ಲಿ UG ನೀಟ್ ಸೆಕ್ಷನಲ್ಲೇ ನೋಟಿಫಿಕೇಷನ್ ಬಿಡ್ತಾರೆ, ಏನಕ್ಕೆ ಆ ರೀತಿ ಎರರ್ ಆಗ್ತಿದೆ, ನೀವು ಯಾವ ರೀತಿ ಸಾಲ್ವ್ ಮಾಡ್ಕೋಬೋದು ಅಂತ. ಇನ್ ಕೇಸ್ ನೀವು ಯಾರು ಕೂಡ ಮೇಲ್ ಮಾಡಿಲ್ಲ, ಸ್ವಲ್ಪ ಜನ ಮಾಡಿದ್ರೆ ಏನಾಗುತ್ತೆ ಅಂದರೆ, ನೀವು ಡೈರೆಕ್ಟಾಗಿ KA ಆಫೀಸ್ನ ವಿಸಿಟ್ ಮಾಡಬೇಕಾಗುತ್ತೆ. ವಿಸಿಟ್ ಮಾಡಿ ಅಲ್ಲಿ ಕ್ವೆರೀಸ್ನ ರೈಸ್ ಮಾಡಿ ಅಲ್ಲಿ ನೀವು ಒಂದು ಸೊಲ್ಯೂಷನ್ನ ಪಡ್ಕೋಬೋದಾಗಿರುತ್ತೆ, ಸರಿನಾ. ಈ ರೀತಿ ಆಗುತ್ತೆ. ಅಲ್ಲಿ ಯಾರಿಗೆ CET ಅಪ್ಲಿಕೇಶನಲ್ಲಿ ರಾಂಗ್ ಡೀಟೇಲ್ಸ್ನ ತೋರಿಸಿದೆ ಮಿಸ್ ಆಗಿ, ಅವರು ಈ ರೀತಿ ಮಾಡಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ಒಂದು ಅಪ್ಡೇಟ್ ಏನಪ್ಪ ಅಂದರೆ, ಇಲ್ಲಿ MCC ಕೌನ್ಸಿಲಿಂಗ್ ಬಗ್ಗೆ. ಇಲ್ಲಿ MCC ಕೌನ್ಸಿಲಿಂಗ್ದು ಇಲ್ಲಿ ಇನ್ನೂ ರಿಜಿಸ್ಟ್ರೇಷನ್ ಲಿಂಕ್ ಓಪನ್ ಆಗಿಲ್ಲ, ಶಾರ್ಟ್ಲಿ ಓಪನ್ ಆಗ್ಬೋದು, ವೆಯ್ಟ್ ಮಾಡಿ. ಮತ್ತೆ ಇಲ್ಲಿ MCC ಅವ್ರು ಏನು ಮಾಡಿದ್ದಾರೆ ಅಂದರೆ, ಸ್ಟೇಟ್ ಕೌನ್ಸಿಲಿಂಗ್ ಯಾವಾಗ ನಡಿಬೇಕು ಅನ್ನೋ ಒಂದು ಶೆಡ್ಯೂಲ್ನ ಬಿಟ್ಟಿದ್ದಾರೆ. ಈ ಒಂದು ಶೆಡ್ಯೂಲ್ ಪ್ರಕಾರ ಕರ್ನಾಟಕ ಸ್ಟೇಟ್ ಕೌನ್ಸಿಲಿಂಗ್ ಬಂದ್ಬಿಟ್ಟು 29ನೇ ತಾರೀಕಷ್ಟಲ್ಲಿ ಮುಗಿಬೇಕಾಗುತ್ತೆ. ಆಪ್ಷನ್ ಎಂಟ್ರಿ ಎಲ್ಲ ಪ್ರೊಸೆಸ್ಸು ಕೂಡ 5ನೇ ತಾರೀಕು ಒಳಗಡೆ ಜಾಯ್ನಿಂಗ್ ಪ್ರೊಸೆಸ್ ಎಲ್ಲ ಮುಗಿಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಕರ್ನಾಟಕ ಸ್ಟೇಟ್ ಕೌನ್ಸಿಲಿಂಗ್ ಸೆಕೆಂಡ್ ರೌಂಡ್ ಬಂದ್ಬಿಟ್ಟು 11 ಸೆಪ್ಟೆಂಬರಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಮತ್ತು ನೆಕ್ಸ್ಟ್ ಮಾಪಪ್ ರೌಂಡ್ ಬಂದ್ಬಿಟ್ಟು 3rd ಅಕ್ಟೋಬರಲ್ಲಿ ಇರುತ್ತೆ ಅಂತ ಹೇಳ್ತಾರೆ, ಸರಿನಾ. ಈ ರೀತಿ ಒಂದು ಶೆಡ್ಯೂಲ್ಗಳನ್ನ ಕರ್ನಾಟಕ ಆಗಿರ್ಬೋದು ಅಥವಾ ಅದರ್ ಸ್ಟೇಟ್ ಕೌನ್ಸಿಲಿಂಗ್ಗಳು ಫಾಲೋ ಮಾಡಬೇಕಂದ್ಬಿಟ್ಟು, ಸ್ಟೇಟ್ ಕೌನ್ಸಿಲಿಂಗ್ ಯಾವಾಗ ನಡಿಬೇಕು, ಯಾವಾಗ ಮುಗಿಬೇಕು ಅನ್ನೋ ಒಂದು ಕಂಪ್ಲೀಟ್ ಡೀಟೇಲ್ಸ್ ಬಂದಿದೆ. ಇದನ್ನ ನೀವು ರೆಫರ್ ಮಾಡ್ಕೋಬೋದಾಗಿರುತ್ತೆ. ಮತ್ತೆ ಇಲ್ಲಿ ನೀವು ನೀಟ್ ರೋಲ್ ನಂಬರ್ನ ಎಂಟರ್ ಮಾಡಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಜೊತೆಗೆ ವೆರಿಫಿಕೇಷನ್ ಸ್ಲಿಪ್ ನಿಮ್ಮ ಹತ್ರ ಇದೆ ಅಂದರೆ ನೀವು ಆಪ್ಷನ್ ಎಂಟ್ರಿಗೆ ವೆಯ್ಟ್ ಮಾಡಿ August 9th ಕೂಡ. ಆವಾಗ ನೀವು ಒಂದು ಆಪ್ಷನ್ ಎಂಟ್ರನ್ನ ಮಾಡ್ಬೋದಾಗಿರುತ್ತೆ. ಮತ್ತು ಪೇಯ್ಡ್ ಮೆಂಬರ್ಶಿಪ್ ಬೇಕಂದರೆ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ. ಮತ್ತು ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.